ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರತಕ್ಕಂತ ಒಂದು ವೇದಿಕೆಯಾಗಿ ಮಾರ್ಪಾಟ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ ಆಗಿ ಕಪ್ ತಗೋತಾನೆ ಅಂತಂದ್ರೆ ನೋಡಿ, ಈ ಕ್ರೀಡೆಗಳಿಗೆ ಇರ್ತಕ್ಕಂಥ ಮಹತ್ವ ಇದು. ಸಾವಿರದ 1997ನೇ ಇಸ್ವಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿ ವಿ ವೆಂಕಟರಾಯಪ್ಪನವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸುಮಾರು 500ಕ್ಕೂ ಹೆಚ್ಚು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಅಧ್ಯಕ್ಷರಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನವರೆಗೂ ಸಹ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾದ ಆಶಯದೊಂದಿಗೆ ಪ್ರಾರಂಭವಾದಂಥದ್ದು ದತ್ತಿ ದಿನಾಚರಣೆ ಕಾರ್ಯಕ್ರಮ. ಇವತ್ತು 29ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು. ಇವತ್ತು ಕ್ರೀಡಾಕೂಟ ಇಲ್ಲಿ ಅಧ್ಯಕ್ಷರಾದಿಯಿಂದ ಹಿಡಿದು ಇವತ್ತು ತುಂಬ ವಿಶೇಷ. ಒಂದು ರೀತಿ ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ, ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ ಆಗಿ ಕಪ್ ತಗೋತಾನೆ ಅಂತಂದರೆ ನೋಡಿ, ಈ ಕ್ರೀಡೆಗಳಿಗೆ ಇರ್ತಕ್ಕಂಥ ಮಹತ್ವ ಇದು. ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಎಲ್ಲ ಕ್ರೀಡೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಇವತ್ತು ನಾಳೆ ಈ ಕಾರ್ಯಕ್ರಮ ಇರ್ತದೆ. ನಮ್ಮ ದತ್ತಿ ದಿನಾಚರಣೆಗೆ ಇನ್ನೊಂದು ವಿಶೇಷತೆ ಇದೆ. ನಾವು ಪ್ರತಿ ವರ್ಷ ಮಾಧ್ಯಮದ ಸ್ನೇಹಿತರಿಗೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೇವೆ. ಅದು ಮುಂದಿನ 15ನೇ ತಾರೀಕು ಅದರ ಒಂದು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ಸರ್, ಇದು ದತ್ತಿ ದಿನಾಚರಣೆ ಅಂತಂದರೆ ಪ್ರತಿಭೆಗಳ ಅನಾವರಣೆಗೆ ಇರತಕ್ಕಂಥ ಒಂದು ವೇದಿಕೆಯಾಗಿ ಮಾರ್ಪಾಟ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ಹೊಸದಾಗಿ ಸಿಬ್ಬಂದಿಗಳು ಪ್ರತಿ ವರ್ಷ ಸೇರ್ತಾರೆ. ಪಾಪ ಅವರಿಗೆ ಹೆಚ್ಚು ಮಾತನಾಡ್ತಕ್ಕಂಥದ್ದಕ್ಕೆ ಆಸೆ ಇರುತ್ತೆ, ಆದರೆ ಸಂದರ್ಭ ಮತ್ತು ವೇದಿಕೆ ಸಿಗೋದಿಲ್ಲ. ಇಂಥ ವೇದಿಕೆಗಳಲ್ಲಿ, ಯಾಕಂದರೆ ಇಲ್ಲಿ ನಾವು ಸಿಬ್ಬಂದಿ ವರ್ಗದವ್ರು ಮಾತ್ರನೇ ಇರೋದು, ಸಣ್ಣ ತುಪ್ಪ ಅಚಾತುರ್ಯ ಆದರೂ ಸಹ ಅವರಿಗೆ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ವೇದಿಕೆ ಆದರೆ ಮುಂದಿನ ದಿನಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಅದನ್ನು ಸದೃಢವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಈ ವೇದಿಕೆ ಏರ್ಪಾಟು ಆಗಬೇಕು. ಈ ವೇದಿಕೆ ಮುಖಾಂತರ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಪ್ರತಿ ವರ್ಷ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಾಗ್ಬೋದು, ವೇದಿಕೆಯಲ್ಲಿ ಭಾಷಣ ಮಾಡೋದಾಗ್ಬೋದು, ಈ ಎಲ್ಲ ರೀತಿಯ ಅವಕಾಶಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಇನ್ನೊಂದು ವಿಶೇಷ, ಇವತ್ತು ವಿನೂತನವಾಗಿ ನಮ್ಮ BPEd ಮತ್ತು CPEd ವಿದ್ಯಾರ್ಥಿಗಳು ಒಂದು ಏರೋಬಿಕ್ಸ್ ಶೋಗೆ ಮುಂಚೆ ಒಂದು ಎಲ್ಲ ಕ್ರೀಡೆಗಳ ಬಗ್ಗೆ ಒಂದು ವಿನೂತನವಾದಂಥ ಪ್ರದರ್ಶನವನ್ನು ನೀಡಿದ್ರು. ನಿಜವಾಗ್ಲೂ ಸಹ ಮೈನವಿರೇಳಿಸೋ ರೀತಿಯಲ್ಲಿ ಆ ಪ್ರದರ್ಶನ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.